ತಮಗೆಲ್ಲ ಗೊತ್ತಿರುವ ಹಾಗೆ ಇಲ್ಲಿ ನಮ್ಮ ನೆರೆಯ ರಾಜ್ಯ ಆಗಿರುವಂತ ಮಹಾರಾಷ್ಟ್ರ ಅಂತ ತಮಗೆಲ್ಲ ಗೊತ್ತಿದೆ. ಮಹಾರಾಷ್ಟ್ರ, ಆ ಮಹಾರಾಷ್ಟ್ರದೊಳಗಡೆ ಒಬ್ಬ ಮಹಾನ್ ಸಂತ ಇರ್ತಾನೆ. ಮಹಾರಾಷ್ಟ್ರದೊಳಗಡೆ ಒಬ್ಬ ದೊಡ್ಡ ಸಂತ ಇರ್ತಾನ. ಆ ಒಂದು ಸಂತ, ಆತನ ವ್ಯಕ್ತಿತ್ವ ಎಂತದಿರುತ್ತಪ್ಪ ಅಂತಂದ್ರೆ, ಆತ ಇಡೀ ಜಗತ್ತನ್ನ ಗೆದ್ದಿದ್ದು ಎರಡು ಮಂತ್ರದಿಂದ. ಒಂದು ಪ್ರೀತಿ, ಶಾಂತಿ. ಇವೆರಡು ಮಂತ್ರದಿಂದ ತನ್ನ ಇಡೀ ಜಗತ್ತನ್ನೇ ಗೆದ್ದಿರ್ತಾನೆ. ಆತನ ವ್ಯಕ್ತಿತ್ವ ಇಡೀ ದೇಶಕ್ಕೆ ಮಾದರಿಯಾಗಿರುತ್ತೆ, ರಾಜ್ಯಕ್ಕೆ ಮಾದರಿಯಾಗಿರುತ್ತ. ಆತಗೆ ಯಾರೇ ಬಂದು ಏನೇ ಅಂದ್ರೂ ಕೂಡ ಆತನ ವ್ಯಕ್ತಿತ್ವ ಏನಪ್ಪಾ ಅಂದ್ರೆ ಪ್ರೀತಿ ಹಂಚೋದು, ಶಾಂತಿ ಹಂಚೋದು. ಇದಕ್ಕಿಂತ ಹೆಚ್ಚಿಂದ ಏನ್ ಮಾಡ್ತಿದ್ದಿಲ್ಲ. ಅಂತ ಒಬ್ಬ ಮಹಾನ್ ಸಂತನಿಗೆ, ಅಂತ ಒಬ್ಬ ಮಹಾನ್ ಸಾಧು ಪುರುಷನಿಗೆ ಕೆಲವು ಜನ ಇದ್ದೇ ಇರ್ತಾರ. ಆತ ಹಂಗ ಕಾರ್ಯಕ್ರಮ ಮಾಡಾಕತ್ತನ, ಹಂಗ ನೋಡಾಕತ್ತನ, ಹಿಂಗ ವಿಚಾರ ಮಾಡಾಕತ್ತನಪ್ಪ ಅಂತಂದ್ರೆ ಆತನ ಹೆಂಗಾರ ಮಾಡಿ ಆತನ ಪರೀಕ್ಷೆ ಮಾಡ್ಬೇಕೆನ್ನುವಂತವ್ರು ಇದ್ದೇ ಇರ್ತಾರಲ್ಲ. ಹಂಗ ಆ ಒಬ್ಬ ಮಹಾರಾಷ್ಟ್ರದ ಸಂತನಿಗೆ ಕೂಡ ಒಬ್ಬ ಯುವಕ ಏನ್ ಮಾಡ್ತಾನ್ರಿ, ಆತನ ಪರೀಕ್ಷೆಯನ್ನ ಮಾಡ್ಬೇಕು, ಆತನ ಒಂದು ವ್ಯಕ್ತಿತ್ವವನ್ನು ಭಗ್ನ ಮಾಡ್ಬೇಕಂತೇಳಿ ಆತನ ಆಶ್ರಮಕ್ಕೆ ಹೋಗ್ತಾನೆ. ಹೋದಂತ ಸಂದರ್ಭ ಒಳಗಡೆ ಆ ಸಂತರು ತಮ್ಮೆಲ್ಲ ಪೂಜಾ ಕಾರ್ಯಗಳನ್ನ, ಪ್ರಾರ್ಥನೆಯನ್ನ ಮುಗಿಸಿ ಹೊರಗಡೆ ಬರ್ತಿರ್ತಾರ. ಹೊರಗಡೆ ಬಂದಂತ ಸಂದರ್ಭದೊಳಗಡೆ ಈ ಯುವ ತರನಾಗಿರ್ತಕ್ಕಂಥ ಹುಡುಗ ಏನ್ ಮಾಡ್ತಾನಪ್ಪ ಅಂತಂದ್ರ, ಅವ್ರನ್ನ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾನ. ಒಟ್ಟು ಅವ್ರಿಗೆ ಸಿಟ್ಟು ಬರೆಸ್ಬೇಕು, ಕೋಪ ತಾಪ ನೋಡ್ಬೇಕು ಅವ್ರ ಬಾಯಿಂದ ಅಂತ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾನ. ನಿಂದನೆ ಮಾಡಿದ್ರು ಕೂಡ ಅವರ ಮುಖದಲ್ಲಿ ಯಾವುದೇ ರೀತಿಯ ವಿಕಾರ ಬದಲಾಗಿದ್ದಿಲ್ಲ. ಮತ್ತೆ ಏನಾಗುತ್ತಪ್ಪ ಅಂತಂದ್ರೆ, ಮತ್ತೊಂದಿಷ್ಟು ಹೆಚ್ಚು ಕೆಟ್ಟ ಪದಗಳನ್ನ ಬಯಲ ಆರಂಭಿಸ್ತಾನ. ಅವಾಗ ಸಂತರು ಬಂದು ಅವನ ತಲೆ ಮ್ಯಾಗ ಕೈ ಇಟ್ಟು, ಕೋಪ ತಾಪ ಬಹಳ ಒಳ್ಳೇದಲ್ಲ ಅಂತ ಅಂದ ತಕ್ಷಣ ಅವ ಏನ್ ಮಾಡ್ತಾನ್ರಿ, ಸಂತರ ಬೆನ್ನಿಗೆ 2 ಏಟು ಹೊಡೆದು ಬಿಡ್ತಾನ. ಸಂತರ ಬೆನ್ನಿಗೆ 2 ಏಟು ಬಾರಿಸಿ ಬಿಡ್ತಾನ. ಪಾಪ ವಯಸ್ಸಾಗಿರ್ತಕ್ಕಂಥ ಸಂತರ್ರಿ ಆ 2 ಏಟು ಬಡದ ಮ್ಯಾಗ ಸ್ವಲ್ಪ ಜೋಲ್ ಹೋಗಿ ಒಂದ್ ಕಡೆ ಕುತ್ಕೊಂಡ ತಕ್ಷಣ ಆ ಯುವಕನಿಗೆ ಒಂದು ಮಾತಂತಾರ. ಎಂತ ಚಂದ ಮಾತಂತಾರಪ್ಪ ಅಂತಂದ್ರ, ಯಪ್ಪ ನನ್ನ ಚರ್ಮ ಸ್ವಲ್ಪ ದಪ್ಪ ಆಗೈತಿ, ನಿನ್ನ ಕೈಗೆ ಏನಾರ ಏಟು ಬಿಟ್ಟನ ಅಂತ ಕೇಳ್ತಾರ. ನನ್ನ ಚರ್ಮ ಸ್ವಲ್ಪ ಬಹಳ ದಪ್ಪ ಐತಿ, ನಿನ್ನ ಕೈಗೆ ಏನಾರ ಪೆಟ್ಟಾತನ ಅಂತ ಕೇಳ್ತಾರೆ ಸಂತರು. ಎಂತ ವ್ಯಕ್ತಿತ್ವ ರೀ. ಅದೇ ನಾವು ನೀವು ಆಗಿದ್ವಿ ಅಂದ್ರೆ ಏನ್ ಮಾಡ್ತಾರೆ, ಒಂದು ದಾರ್ಯಾಗ ಇಲ್ಲಿ ಒಂದು ನಾಯಿ ಒಂಟೆ ತಪ್ಪಾರ ಕಲ್ ತಗೊಂಡ್ ಹೇರ್ತೀವಿ ನಾವು. ಸುಮ್ನೆ ನಾಯಿ ಹೊಂಟಿದ್ರೆ ಕಲ್ ತಗೊಂಡ್ ಹೇರುವಂತಹದ್ದು ನಮ್ಮ ಕೋಪ ತಾಪ ನಮ್ಮಲ್ಲಿ ಐತ್ರಿ. ಆ ಸಂತರು 2 ಏಟು ಬಡದ್ರು ಸಹಿತ ನನ್ನ ಚರ್ಮ ದಪ್ಪ ಐತಪ್ಪ, ನಿನ್ನ ಕೈಗೆ ಏನಾರ ಪೆಟ್ಟಾತನಪ್ಪ ಅಂತ ಕೇಳಿದ ತಕ್ಷಣ ಆ ಹುಡುಗಂತನ ಮತ್ತ ಸಿಟ್ನಾಗ, ಹೌದು ಬಡ್ದೀನಿ, ಈಗೇನ್ ಮನಿಗ್ ಕರ್ಕೊಂಡೋಗಿ ಊಟ ಮಾಡಿಸ್ತೀರೇನ್ ನನಗಂತ. ಅಯ್ಯೋ ಶಿವನೇ, ಬಾರೋ ಮರ, ಇದಕ್ಕಿನ ಪುಣ್ಯದ ಕೆಲಸ ಇನ್ನೊಂದ್ ಏನೈತಿ, ಬಾ ಮನಿಗ್ ಕರ್ಕೊಂಡು ಹೋಗ್ತೀನಿ, ಊಟ ಮಾಡಿಸ್ತೀನಿ ಅಂತ. ಹಿಂಗ್ ಹೂ ಅಂತೇಳಿ ಮನಿಗ್ ಕರ್ಕೊಂಡು ಹೋಗ್ತಾರ್ರಿ ಸಂತರು. ಮನ್ಯಾಗಿರ್ತಕ್ಕಂಥ ಇವ್ರ ಧರ್ಮ ಪತ್ನಿನೂ ಕೂಡ ಅವ್ರಕಿನ 2 ಹೆಚ್ಚಿನ ಸ್ವಭಾವದೊಳ ಆಕಿ ತಾಯಿ. ಆಕಿನೂ ಕೂಡ ಶಾಂತಿ ಪ್ರೀತಿಯಿಂದ ಒಳ್ಳೆ ಸುಮಧುರ ಮನಸ್ಸಿನಿಂದ ಅಂತ ಕೂಡಿದಂತವಳು ಆ ತಾಯಿನೂ ಕೂಡ. ಮನೆಗೆ ಹೋದ ತಕ್ಷಣ ಸಂತರು ಕುತ್ಕೊಂತಾರ. ನಂತರ ಆ ಯುವಕನು ಕೂಡ ಕುಂದ್ರಿಸಿ ಬಾಳೆ ಎಲೆ ಹಾಕಿ ಪ್ರಸಾದ ಬಡಿಸ್ತಿರ್ತಾರ. ಬಡಿಸ್ಬೇಕಾದ್ರ ಆ ತಾಯಿ ಏನ್ ಮಾಡ್ತಾಳ, ಹಿಂಗ ಪ್ರಸಾದವನ್ನ ನೀಡಬೇಕಾದ್ರೆ ಬಾಗಿ ಒಂದಿಷ್ಟು ಪ್ರಸಾದವನ್ನ ನೀಡಿರ್ತಾಳ. ಮತ್ತ ಸಂತರಿಗೆ ಸಿಟ್ಟು ತರಿಸ್ಬೇಕಂತೇಳಿ ಆ ಬಾಗಿ ನೀಡುವಂತ ತಾಯಿಯ ಬೆನ್ನಿನ ಮೇಲೆ ಹೋಗಿ ಕುತ್ಕೊಂಡ್ಬಿಡ್ತಾನ್ರಿ. ಬೆನ್ನಿನ ಮೇಲೆ ಕುತ್ಕೊಂಡಂತ ಸಂದರ್ಭದೊಳಗಡೆ ಆ ತಾಯಿ ಏನ್ ಮಾಡ್ತಾಳ್ರಿ, ಬೆನ್ನಿನ ಮೇಲೆ ಕುತ್ಕೊಂಡಿದ್ದಕ್ಕೆ 2 ಕೈ ಹಿಂಗ್ ನೆಲಕ್ಕೆ ಕೂರ್ತಾಳ್ರಿ. 2 ಕೈ ನೆಲಕ್ಕೆ ಕೂರಿದ ಮ್ಯಾಗ ಆಮೇಲೆ ಸಂತರು ಒಂದ್ ಮಾತು ಹೇಳ್ತಾರ, ಯುವತರನಾಗಿರುವಂತ ಹುಡುಗ ನಿನ್ನ ಬೆನ್ನಿನ ಮೇಲೆ ಕುಂತಾನ, ಮತ್ತ ನೀನು ಬೆನ್ನ ನೇರವಾಗಿ ನಿಂತ್ಕೊಂಡೇನ್ರ ಆ ಹುಡುಗ ಬಿದ್ರ ಪೆಟ್ಟಾಗತ್ತ, ಹಂಗ ನಿಂತ್ಗ ನೀನು ಅಂತೇಳಿ ಆ ಸಂತರು ಹೇಳ್ತಾರ್ರಿ. ಅದಕ್ಕ ತಾಯಿ ಒಂದು ಮಾತು ಹೇಳ್ತಾಳ, ಇದೇನ್ ಮಹಾ ಬಿಡ್ರಿ, ನನ್ನ ಮಗನು ಕೂಡ ಎಷ್ಟು ಸಲ ಹಿಂಗ ಆಟ ಆಡಿಲ್ಲ, ಅವ ನನ್ನ ಬೆನ್ನ ಮ್ಯಾಗ ಕುಂತಾನಂದ್ರು ಕೂಡ ಇವನು ಕೂಡ ನನ್ನ ಮಗನೇ ಇದ್ದಂಗ, ಅವ ಎಷ್ಟು ತರ ಕೂಡ್ಲಿ ಬಿಡ್ರಿ, ನಾನೇನು ಅನ್ಕಣಂಗಿಲ್ಲ ಅಂತ ಆ ತಾಯಿ ಅಂತ ಹೇಳ್ರಿ.
ಆ ಬೆನ್ನ ಮೇಲೆ ಕುಳಿತಂತ ಮಗ ಈ ಒಂದು ಮಾತು ಕೇಳಿ ಕೆಳಗಿಳಿತಾನ್ರಿ. ಕೆಳಗಿಳಿದ ಕಣ್ಣಾಗ ನೀರು ಬರುತ್ತೆ. ಕಣ್ಣಾಗ ನೀರು ಬಂದು ಆ ಇಬ್ಬರು ಸಂತರಿಗೆ ಅವ್ರ ಧರ್ಮ ಪತ್ನಿಗೆ ಸಾಷ್ಟಾಂಗ ಹಾಕ್ಬಿಡ್ತಾನ್ರಿ. ಯಪ್ಪ ಗುರುವೇ, ನಿನ್ನ ಪರೀಕ್ಷೆ ಮಾಡಕ್ ಬಂದಿದ್ದೆ. ನಿನ್ನಲ್ಲಿರ್ತಕ್ಕಂಥ ಶಾಂತಿ, ಪ್ರೀತಿ ಎನ್ನುವಂತಹ ಒಂದು ವ್ಯಕ್ತಿತ್ವವನ್ನ ಭಗ್ನ ಮಾಡ್ಬೇಕಂತೇಳಿ ನಾನು ಅಲ್ಲಿಂದ ಬಂದಿದ್ದೆ. ಆದ್ರೂ ಕೂಡ ನಾನು ನಿಜವಾದ ದೇವರನ್ನ ನೋಡಿಲ್ಲ. ಆ ನಿಜವಾದ ದೇವರನ್ನ, ಪ್ರೀತಿ ಶಾಂತಿ ಬಂದಂತ ದೇವರನ್ನ ಕಾಣಬೇಕಪ್ಪ ಅಂತಾರೆ. ಅದು ನಿನ್ನಲ್ಲೇ ಕಾಣಬೇಕೆನ್ನುವಂಥದ್ದನ್ನ ಆ ಹುಡುಗ ಅಂತನ್ರಿ. ನಾವು ನೋಡ್ರಿ ವಿಚಾರ ಮಾಡ್ಬೇಕು. ದ್ವೇಷ, ಅಸೂಹೆ ಅಂತಕ್ಕಂಥದ್ದು ನಮ್ಮ ಜೀವನವನ್ನ ಕೆಸರನ್ನ ಮಾಡುತ್ತೆ. ದ್ವೇಷ, ಅಸೂಹೆ ಅಂತಕ್ಕಂಥದ್ದು ನಮ್ಮ ಜೀವನವನ್ನ ಕೆಸರನ್ನ ಮಾಡುತ್ತಾ, ಪ್ರೀತಿ ಶಾಂತಿ ಅಂತಕ್ಕಂಥದ್ದು ನಮ್ಮ ಜೀವನವನ್ನ ಒಳ್ಳೆ ಹೆಸರು ಮಾಡುತ್ತೆ ಎನ್ನುವಂಥದ್ದು ತಾವು ತಿಳ್ಕೊಳ್ಬೇಕಾಗ್ತದ.